ಇನ್ನು ತನಿಖೆ ನಡೆಸ್ತಾ ಇದ್ದಂತ ಪೊಲೀಸ್ನವರು ಸಂಗ್ರಹಿಸಿರುವಂತ ಸಾಕ್ಷಿಗಳನ್ನ ನೋಡಿ ಶಾಕ್ ಆಗಿಬಿಟ್ಟಿದ್ದಾರೆ. ಪೊಲೀಸವರ ತನಿಖೆಯಿಂದ ಆರೋಪಿಗಳಿಗೀಗ ಮತ್ತಷ್ಟು ಭಯ. ತನಿಖೆ ನಡೆಸಿದಂತ ಪೊಲೀಸ್ನವರು ಆ ಸಾಕ್ಷಿಗಳನ್ನ ಕಲೆ ಹಾಕಿದ್ರಲ್ಲ, ಅದು ನೋಡೇ ಶಾಕ್. ಯಾರೋ ಮಾಡಿದ ತಪ್ಪಿಗೆ ತಮಗ್ಯಾಕೆ ಶಿಕ್ಷೆ ಅಂತ. ಮನೆಯಲ್ಲಿ ಸಾವಾಗಿದ್ದಾಗ ಬಂದಿದ್ದ ವೇಳೆಯೇ ಪ್ಲಾನ್ ಮಾಡಿದ್ನ. ಮನೆಯವರ ಬಳಿ ಸಮಾಲೋಚನೆ ಮಾಡಿ ಟೈಮ್ಗಾಗಿ ಕಾಯ್ತಾ ಇದ್ದ. ಯಾವಾಗ ಜೈಲಿನಲ್ಲಿ ಡಿ ಗ್ಯಾಂಗ್ ಕಾಟ ಕೊಡ್ತೋ ಆಗಲೇ ಹೊರ ಬಂದ. 15 ದಿನಗಳ ಹಿಂದೆಯೇ ಬೇರೆ ಬ್ಯಾರಕ್ಕೆ ಶಿಫ್ಟ್ ಆಗಿದ್ದ A14 ಆರೋಪಿ ಪ್ರದೋಷ್. ತನಿಖೆ ನಡೆಸಿದಂತಹ ಪೊಲೀಸ್ನವರು ಸಂಗ್ರಹಿಸಿರುವಂತಹ ಸಾಕ್ಷಿಗಳನ್ನ ನೋಡಿ ಶಾಕ್ ಆಗಿರೋದು. ಯಾವ್ಯಾವ ರೀತಿಯ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಪೊಲೀಸ್ನವರು, ಹೇಗೆಲ್ಲ ಇದಾಗಿದೆ, ನಾವ್ಯಾಕೆ ಶಿಕ್ಷೆಯನ್ನು ಅನುಭವಿಸಬೇಕು, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ, ಎಲ್ಲೋ ಹೋಗಿ ಏನೋ ಒಂದು ಸಣ್ಣ ತಪ್ಪಾಗಿದೆ, ಹಾಗಾಗಿ ನಾವು ಕೂಡ ಅವ್ರ ಜೊತೆ ಇಷ್ಟೊಂದು ಸಂಕಷ್ಟದಲ್ಲಿ ಜೀವನ ಬೇಕಾಗಿತ್ತ ನಮಗೆಲ್ಲ ಇದೆಲ್ಲ ಅಂತ. ಹಾಗಾಗಿ 15 ದಿನಗಳ ಹಿಂದೆಯೇ ಕೂಡ ಇವನು ಬೇರೆ ಬ್ಯಾರಕ್ಕೆ ಶಿಫ್ಟ್ ಆಗಿದ್ದ. A14 ಆರೋಪಿ ಆಗಿರುವಂಥ ಪ್ರದೋಷ್ ಒಂದು ಲೆಕ್ಕಾಚಾರನೇ ಬೇರೆಯದ್ದೇ ಇತ್ತು. ಅಂದರೆ ಮೊದಲು ಕೂಡ ಒಂದಷ್ಟು ಇದೇ ಡಿ ಗ್ಯಾಂಗ್ ಜೊತೆ ಜಗಳ ಆಗಿತ್ತು ಅಂತ ಹೇಳಲಾಗ್ತಾ ಇತ್ತಲ್ಲ, ಆಗಲೂ ಕೂಡ ಇದೇ ರೀತಿಯಾಗಿ ಪ್ರದೋಷ್ ಇದೇ ರೀತಿ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಲೆಕ್ಕಾಚಾರ ಹಾಕಿದ್ನಾಗಾದರೆ ಅದನ್ನು ವಿರೋಧ ದರ್ಶನ್ ಅವರು ಅನ್ನುವಂಥ ಪ್ರಶ್ನೆಗಳು ಈಗ ತಾನಾಗಿ ಉದ್ಭವಿಸುತ್ತೆ. ಈಗ ಲೆಕ್ಕಾಚಾರ ಏನಿತ್ತಾಗಿತ್ತು, 1 ವರ್ಷದೊಳಗೆ ಕೇಸ್ ಏನೂ ಆಗೋದಿಲ್ಲ, ಬೇಲ್ ಸಿಗುತ್ತೆ, ಸಮಸ್ಯೆ ಆಗೋದಿಲ್ಲ ಅಂದ್ಕೊಂಡಿದ್ರು. ಆ ಬೇಲ್ ಮೂಲಕ ಹೊರ ಬರ್ಬೋದು ಅಂತ ಲೆಕ್ಕಾಚಾರ ಹಾಕಿದ್ರು. ಆದರೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಎಲ್ಲಿ? ಇದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾಗ, ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದಾದಾಗ ಮತ್ತೆ ದರ್ಶನ್ ಇದೇ ಅರ್ಜಿನ ಹಾಕ್ತಾರಲ್ಲ ಅಲ್ಲಿ. ಎಸಿನು ವೆಂಕಟೇಶ್, ಈಗ ಮಾತನಾಡ್ತಾ ಇದ್ವಿ ಪ್ರದೋಷ್ನ ಲೆಕ್ಕಾಚಾರ ಅಂದರೆ ಇವನು ಮಾಡದಿರೋ ತಪ್ಪಿಗೆ ನಾವ್ಯಾಕೆ ಶಿಕ್ಷೆನ ಅನುಭವಿಸ್ಬೇಕು, ಅಥವಾ ನಾವ್ಯಾಕೆ ಈ ರೀತಿಯಾಗಿ ಸಂಕಷ್ಟಕ್ಕೆ ಸಿಲುಕಿಕೊಳ್ಬೇಕು ಅಂತ ಹೇಳಿ ಮೊದಲೇ ಪ್ಲಾನ್ ಮಾಡಿ ಬ್ಯಾರಕ್ಕೂ ಕೂಡ ಬೇರೆ ಬ್ಯಾರಕ್ಕೂ ಶಿಫ್ಟ್ ಆಗಿದ್ದ ಅನ್ನುವಂಥ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇದೆಯಲ್ಲ, ಈ ವಿಚಾರವಾಗಿ ಮಾತನಾಡೋದಾದ್ರೆ, ಅಪ್ಡೇಟ್ಸ್ ಕೊಡೋದಾದ್ರೆ ವೆಂಕಟೇಶ್. ಹೌದು, ಯಾವಾಗ ಮನೆಗೆ ಬಂದು ಹೋಗಿರ್ತಾನೆ ಪ್ರದೋಷ್, ಆ ಸಂದರ್ಭದಲ್ಲೂ ಕೂಡ ಅವರ ಕುಟುಂಬಸ್ಥರ ಜೊತೆ ಮಾತುಕತೆಯನ್ನು ಆಡಿರ್ತಾನೆ. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಐಷಾರಾಮಿ ಜೀವನ ನಡೆಸಿದಂಥವ್ರು ಮನೆಯಲ್ಲಿ ಸಾವಾದಂಥ ಸಂದರ್ಭದಲ್ಲಿ ಒಂದು ಪೆರೋಲ್ನ ಮೇಲೆ ಹೊರಗಡೆ ಬಂದು ಈ ರೀತಿಯಾದಂಥ ಅಂತ್ಯಕ್ರಿಯೆಯನ್ನು ಮಾಡಬೇಕಲ್ವ ಅನ್ನೋಂತಹ ಒಂದು ಬೇಜಾರು ಕೂಡ ಕಾಡುತ್ತೆ. ಅವ್ರ ಕುಟುಂಬಸ್ಥರ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಅದಾದ ಬಳಿಕ ಕೂಡ ವಿನಯ್ ಕುಲಕರ್ಣಿಗೆ ಕೇಸ್ ಸಂಬಂಧಪಟ್ಟಂತೆ ಕೂಡ ಆತ ಈ ಎಲ್ಲವೂ ಕೂಡ ಅಪ್ಡೇಟ್ ಸಿಕ್ಕಿರುತ್ತೆ. ಹಾಗಾಗಿ ಬಸವರಾಜ್ ಮುತ್ತಗಿ ಬಂದು ಈ ಶರಣಾದಂತಹ ಸಂದರ್ಭದಲ್ಲಿ ಮಾಫಿ ಶಿಕ್ಷೆಯಾಗಿ ಒಂದು ತನ್ನನ್ನು ಪರಿಗಣಿಸಬೇಕಂತೇಳಿ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಳ್ತಾರೆ. ಅದೇ ಹಾದಿಯಲ್ಲಿ ಕೂಡ ಈತನು ಕೂಡ ಮುಂದಾಗೋದಕ್ಕೆ ಶುರುವಾಗ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಪ್ರಾಸಿಕ್ಯೂಷನ್ ಅನ್ನ ಏನೊಂದು ವಕೀಲರ ಮೂಲಕವಾಗಿ ಅರ್ಜಿಯನ್ನು ಹಾಕೋದಕ್ಕೂ ಕೂಡ ಆತ ಮುಂದಾಗಿರ್ತಾನೆ. ಅದಕ್ಕೂ ಮುಂಚೆ ಕೂಡ ಈ ವಿನಯ್ ಏನಿರ್ತಾನೆ ಆತ ಕೂಡ ಪ್ರಾಸಿಕ್ಯೂಷನ್ ಒಂದು ಮಾಫಿ ಸಾಕ್ಷಿ ಆಗಬೇಕು ಅನ್ನುವಂತಹ ಚರ್ಚೆಗಳಾಗ್ತಾ ಇರುತ್ತೆ. ಯಾವಾಗ ಅವರೇನಾದ್ರೂ ಆಗಿದ್ದೆ ಆದರೆ ತನಗೆ ಎಲ್ಲಿ ಒಂದು ಮಾಫಿ ಸಾಕ್ಷಿಯನ್ನ ಅಕ್ಸೆಪ್ಟ್ ಮಾಡೋದಿಲ್ವ ಅನ್ನೋಂತಹ ಭಯದಲ್ಲಿ ಈತನೇ ಮೊದಲಿಗೆ ಕೂಡ ಮಾಫಿ ಸಾಕ್ಷಿಗೆ ಒಂದು ಅರ್ಜಿಯನ್ನು ಹಾಕೊಳ್ಳುವಂತಹದ್ದು. ಹಾಗಾಗಿ ಅದಾದ ಬಳಿಕ ಕೂಡ ವಿಚಾರಗಳು ಗೊತ್ತಾಗುತ್ತೆ ದರ್ಶನ್ಗೆ ಒಳಗಡೆ. ಆ ಸಂದರ್ಭದಲ್ಲಿ ಕೂಡ ತನ್ನ ಮೇಲೆ ಒಂದು ಇಬ್ಬರ ನಡುವೆ ಮನಸ್ತಾಪ ಆಗುತ್ತೆ. ಹಾಗಾಗಿ ಹಲ್ಲೆ ಆಗಬಹುದು ಅನ್ನುವಂತಹ ಬೈಕು ಕೂಡ ಆತ ಜೊತೆಯಲ್ಲಿರುವಂತವ್ರು ಏನಿದ್ದಾರೆ ಅವರು ಹಲ್ಲೆಯನ್ನು ಮಾಡಬಹುದು. ಅಂದ್ರೆ ಆ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಯಾವ ರೀತಿಯಾಗಿ ಹಲ್ಲೆ ಆಯಿತು ಅನ್ನೋದನ್ನು ಕೂಡ ಈತ ಕಣ್ಣಾರೆ ಕಂಡಿರ್ತಾನೆ. ಹಾಗಾಗಿ ಬ್ಯಾರಕ್ನ ಒಳಗಡೆ ಕೂಡ ತನ್ನ ಮೇಲೆ ಹಲ್ಲೆ ಆಗ್ಬೋದು ಅನ್ನೋಂಥ ಕಾರಣಕ್ಕೆ ಬೇರೆ ಬ್ಯಾರಕ್ ಕೂಡ ತನ್ನನ್ನು ಶಿಫ್ಟ್ ಮಾಡಿ ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿರ್ತಾನೆ. ಸೊ ಹಾಗಾಗಿ ಈ ಮಾಫಿ ಸಾಕ್ಷಿ ಆಗೋದ್ರಿಂದಾಗಿ ತನಗೂ ಕೂಡ ಆ ಜೀವನ ಇದೆ, ಹೊರಗಡೆ ಬರ್ಬೋದು, ನಾನು ಯಾವುದೇ ಒಂದು ತಪ್ಪನ್ನು ಮಾಡದೇ ಇರೋಂತಹದ್ದು ಕಾರಣಕ್ಕೆ ಯಾಕೆ ಶಿಕ್ಷೆಯನ್ನು ಅನುಭವಿಸಬೇಕು, ಜೀವನವನ್ನು ಹಾಳು ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆತ ಮುಂದುವರಿತಾನೆ. ಜೊತೆಗೆ ಈ ಪ್ರಾಯಶ್ಚಿತವನ್ನು ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಆತ ಈಗ ಒಂದು ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ಈ ಮಾಫಿ ಸಾಕ್ಷಿ ಆಗಿರೋದ್ರಿಂದಾಗಿ ಪ್ರಾಸಿಕ್ಯೂಷನ್ಗೂ ಕೂಡ ಒಂದು ರೀತಿಯಾಗಿ ಪ್ಲಸ್ ಆಗಿರುವಂಥದ್ದು. ಅದನ್ನು ಕೂಡ ಈಗ ಆರೋಪಿಗಳ ಪರ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಪ್ರಾಸಿಕ್ಯೂಷನ್ ಕೂಡ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನುವಂತಹದನ್ನು ಕೂಡ ಮುಂದಿನ ದಿನಗಳಲ್ಲಿ ನಿರ್ಧಾರವಾಗುವಂಥದ್ದು. ಯಾಕಂದ್ರೆ ಈಗ ಪ್ರಾಸಿಕ್ಯೂಷನ್ ನಲ್ಲಿ ಈತ ಏನಾದರೂ ಪ್ರದೇಶ್ ಬಂದು ಈಗ ಮಾಫಿ ಸಾಕ್ಷಿ ಆಗಿದ್ದು ಕೂಡಲೇ ಈ ಕೇಸ್ಗೆ ಮತ್ತಷ್ಟು ಒಂದು ಇದೇ ಪ್ರಮುಖ ಸಾಕ್ಷಿ ಅಂತ ಹೇಳಲಿಕ್ಕೂ ಕೂಡ ಬರೋದಿಲ್ಲ. ಅದನ್ನು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಹೋಗ್ತಾರೆ. ಅವತ್ತಿನ ದಿನ ಪೊಲೀಸರ ಸಮ್ಮುಖದಲ್ಲಿ ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ರು, ನ್ಯಾಯಾಧೀಶರ ಮುಂದೆ ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ರು, ಇವತ್ತು ಕೊಡ್ತಾ ಇರುವಂತಹ ಹೇಳಿಕೆಗಳಿಗೆ ಸಾಮ್ಯತೆ ಇದೆ, ಅದಕ್ಕೆ ಸಾಕ್ಷ್ಯಾಧಾರಗಳು ಕೂಡ ಇಲ್ಲಿ ಹೋಲಿಕೆಯನ್ನು ಮಾಡಬೇಕಾಗುತ್ತೆ. ಆಗ ಇರುವಂತಹದ್ದು ಶಿವು. ಹಾಗೆ ಹೊಳ್ಳಿ ವೆಂಕಟೇಶ್ ಮತ್ತೆ ಮಾತನಾಡಿಸ್ತೀನಿ. ಅಯ್ಯೋ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮಾಫಿ ಸಾಕ್ಷಿಗೆ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಜೈಲಿನ ಬ್ಯಾರಕ್ನಲ್ಲಿ ಪ್ರದೋಷ್ಗೆ ಹಿಂಸೆ ಕೊಟ್ಟಿತ್ತ ಡಿ ಗ್ಯಾಂಗ್. ಮಾಫಿ ಸಾಕ್ಷಿ ಬಗ್ಗೆ ನಟ ದರ್ಶನ್ ಯಾವುದೇ ಸುಳಿವು ಇರಲಿಲ್ಲ. ಇತರೆ ಆರೋಪಿಗಳು ಮಾಫಿ ಸಾಕ್ಷಿಯಾಗೋದಕ್ಕೆ ಯಾಕೆ ಮುಂದಾದ್ರು? ಇದರಿಂದ ತುಂಬಾನೇ ಟೆನ್ಷನ್ ಆಗಿದೆ ಕೊಲೆ ಆರೋಪಿ ದರ್ಶನ್ಗೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮಾಫಿ ಸಾಕ್ಷಿಗೆ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಜೈಲಿನ ಬ್ಯಾರಕ್ನಲ್ಲಿ
ತುಂಬ ಆಲೋಚನೆ ಮಾಡಿ ಇಷ್ಟು ದಿನಗಳ ಕಾಲ ಯಾಕೆ, ಈಗಾಗಲೇ ಕೂಡ ಹೇಳಿದಾಗೆ ಆ ಪಾಪ ಪ್ರಜ್ಞೆಯಿಂದಾನೇ ಕೂಡ ಬೇರೆ ಬ್ಯಾರಕ್ಕೆ ಶಿಫ್ಟ್ ಕೂಡ ಆಗಿರೋದು. ಇದರಿಂದ ತುಂಬಾ ಟೆನ್ಷನ್ ಕೂಡ ಆಗಿದ್ದಾರೆ. ಎಸ್ ವೆಂಕಟೇಶ್ ಮಾತನಾಡ್ತಾ ಇದ್ವಿ, ಈಗ ಪ್ರದೋಷನ ಲೆಕ್ಕಾಚಾರ, ನಾನೀಗ ಆ ಪಾಪ ಪ್ರಜ್ಞೆಯನ್ನು ನಾನು ತಪ್ಪಿಸ್ಕೊಳ್ಬೇಕು, ಆ ಪ್ರಾಯಶ್ಚಿತ್ತವಾಗಿ ಆಗಬೇಕು ಅಂತ ಅಂದರೆ ನಾನು ಎಲ್ಲವನ್ನು ಹೇಳಬೇಕು ಅನ್ನೋದು ಒಂದು ಕಡೆ. ಆದರೆ ಇದರಿಂದ ತುಂಬಾ ಟೆನ್ಷನ್ ಆಗಿರೋದು ಯಾರಿಗಪ್ಪ ಅಂದರೆ ಇದೇ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವ್ರಿಗೆ. ಈ ವಿಚಾರಕ್ಕೆ ಅಪ್ಡೇಟ್ಸ್ ಕೊಡೋದಾದರೆ ಹೌದು, ಯಾಕಂತ ಹೇಳಿದ್ರೆ ಈಗ ಪ್ರಾಸಿಕ್ಯೂಷನ್ ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಐ ವಿಟ್ನೆಸ್ ಸೇರಿದಂತೆ ಡಿಜಿಟಲ್ ಎವಿಡೆನ್ಸ್ಗಳು ಮತ್ತು ಪ್ರಮುಖ ಸಾಕ್ಷಿಗಳನ್ನು ಕೂಡ ಈಗ ನ್ಯಾಯಾಲಯಕ್ಕೆ ಒದಗಿಸಿರುವಂಥದ್ದು. ಈಗ ಸಾಕ್ಷಿಗಳ ವಿಚಾರಣೆ ಕೂಡ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗ ಆ ಜೊತೆಯಲ್ಲಿದ್ದಂಥವರೇ ಕೃತ್ಯ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಅಂತ ಹೇಳಿದಾಗ ಸಹಜವಾಗಿಯೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ಅವರಿಗೆ ಭಯ ಕೂಡ ಕಾಡೋದಕ್ಕೆ ಈಗ ಶುರುವಾಗಿರುವಂಥದ್ದು. ಯಾಕಂದರೆ ಈ ಕೊಲೆ ಪ್ರಕರಣ ಮತ್ತು ಸಾಕ್ಷಿ ನಾಶದ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಮತ್ತು 7 ವರ್ಷಕ್ಕೂ ಅಧಿಕವಾದಂಥ ಶಿಕ್ಷೆಯನ್ನು ವಿಧಿಸಬಹುದಾದಂಥ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿರೋದು. ಸಹಜವಾಗಿಯೂ ಕೂಡ ಅವರಿಗೂ ಕೂಡ ಭಯ ಶುರುವಾಗಿರುವಂಥದ್ದು. ಹಾಗೂ ಅವರು ಮುಂದಿನ ಕಾನೂನು ಹೋರಾಟವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೂ ಕೂಡ ತಮ್ಮ ವಕೀಲರ ಜೊತೆ ಚರ್ಚೆಯನ್ನು ಕೂಡ ಮಾಡಿರ್ತಾರೆ. ಆದರೆ ಈಗ ಇಲ್ಲಿ ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಬಂದಿರೋದ್ರಿಂದಾಗಿ ಸಹಜವಾಗಿಯೂ ಕೂಡ ಈ ಒಂದು ಕೇಸ್ಗೆ ಪ್ರಾಸಿಕ್ಯೂಷನ್ ಮತ್ತು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಒಂದು ಬಲ ಬಂದಂತಾಗಿರುವಂಥದ್ದು. ಉಳಿದಂತೆ ಆತನ ಜೊತೆಯಲ್ಲಿ ಆತನ ಬೇರೆ ಏನೆಲ್ಲ ಸಾಕ್ಷಿಗಳನ್ನು ಒದಗಿಸಬಹುದು ಅನ್ನೋಂಥದ್ದು ಕೂಡ ಇಲ್ಲಿ ಕುತೂಹಲಕಾರಿಯಾಗಿರುವಂಥದ್ದು. ಆದರೆ ಒಂದು ವೇಳೆ ಏನಾದರೂ ಪ್ರದೋಷ್ ಕೊಟ್ಟಂಥ ಹೇಳಿಕೆಗಳು ಮತ್ತು ಏನು ಪೊಲೀಸರ ತನಿಖೆ ಸಂದರ್ಭ ಹಾಗೂ ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ಹೇಳಿಕೆಗಳಲ್ಲಿ ವ್ಯತ್ಯಾಸ ಬಂದಂಥ ಸಂದರ್ಭದಲ್ಲಿ ಕೂಡ ಅದು ಆರೋಪಿಗಳ ಪರ ವಕೀಲರು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಆದರೆ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಇವತ್ತು ತೀರ್ಪು ಕೂಡ ಬರುವಂತಹದ್ದು ಶಿವ. ಓಕೆ ವೆಂಕಟೇಶ್, ಹಾಗೆ ಹೊರನದಿರಿ. ಏನು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದ ಪ್ರಕರಣದಲ್ಲೂ ದರ್ಶನ್ಗೆ ಬೆಂಬಲ, ಆರೋಪಿಗಳ ಬೆನ್ನಿಗೆ ನಿಂತಿದ್ರ ನಟ ದರ್ಶನ್ ಆಪ್ತರು ಅನ್ನುವಂತಹ ಪ್ರಶ್ನೆ. ಈ ಸಂಬಂಧ 3 ಆರೋಪಿಗಳನ್ನ ಬಂಧಿಸಿದ್ದಂತಹ ಪೊಲೀಸ್ನವರು ಕಾನ್ಫರೆನ್ಸ್ ಕಾಲ್ನಲ್ಲಿದ್ದಂಥವ್ರನ್ನ ಯಾಕೆ ಬಂಧಿಸಿಲ್ಲ? ಯಾರಿದ್ರು ಹಾಗಾದ್ರೆ? ಅವರ ಬಂಧನ ಆದರೆ ಅಸಲಿ ಆರೋಪಿಗಳು ಲಾಕ್ ಆಗ್ತಾರೆ. ನೋಡಿ, ಆರೋಪಿಗಳ ಬೆಂಬಲಕ್ಕೆ ನಿಂತು ಪೊಲೀಸರ ಕೈಕಟ್ಟಿ ಹಾಕಿದಾರಾ? ಪ್ರಭಾವಿಗಳ ಕೈವಾಡದಿಂದ ಅಸಲಿ ಆರೋಪಿಗಳು ಲಾಕ್ ಆಗಿಲ್ವಾ? ಈ ರೀತಿಯ ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡ್ತಾ ಇದೆ. ಎಸ್ ವೆಂಕಟೇಶ್ ನೋಡ್ತಾ ಇದ್ದೀವಿ, ಈಗಾಗಲೇ ಕೂಡ ದರ್ಶನ್ ಅದರ ಜೊತೆಗೆ ಅವರ ಸಂಗಡಿಗರು ಇವೆಲ್ಲವೂ ಕೂಡ ಒಂದ್ ಕಡೆ ಆದ್ರೆ, ಇನ್ನು ಹೊರಗಡೆ ಇರುವಂತಹ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣದಲ್ಲೂ ಕೂಡ ದರ್ಶನ್ಗೆ ಬೆಂಬಲ ಸಿಗ್ತಾ ಇತ್ತು ಅಂತ ಅಂದ್ರೆ ಆರೋಪಿಗಳ ಬೆನ್ನಿಗೆ ನಿಂತಿದ್ರ ನಟ ದರ್ಶನ್ ಅನ್ನುವ ಆಪ್ತರು ಅನ್ನುವಂಥ ಪ್ರಶ್ನೆ. ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಹೌದು, ಹೊರಗಡೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತಹ ಸಂದರ್ಭದಲ್ಲೂ ಕೂಡ ಏನೋ ಒಂದು ಈ ಕೇಸ್ಗೆ ಪ್ರಮುಖವಾದಂತಹ ಸಾಕ್ಷಿ ಸಂದೀಪ್ ಏನಿದ್ದಾರೆ ಆತ ನ್ಯಾಯಾಲಯಕ್ಕೂ ಕೂಡ ಮನವಿಯನ್ನು ಮಾಡಿಕೊಂಡ್ರು. ಆಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾದ ನಂತರ ಈ ಪುನೀತ್ ಸೇರಿದಂತೆ 3 ಜನ ಆರೋಪಿಗಳನ್ನು ಬಂಧಿಸಿ ವಿಚಾರಣೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ವಕೀಲರ ಜೊತೆ ಕಾನ್ಫರೆನ್ಸ್ ಕಾಲ್ನಲ್ಲಿ ಇದ್ದಂಥ ವ್ಯಕ್ತಿಗಳು ಯಾರು ಅನ್ನೋದನ್ನು ಕೂಡ ಹೇಳ್ತಾರೆ. ಆಗ ಈ ದಿನೇಶ್ ಗೌಡ ಮತ್ತೊಬ್ಬ ಗೌರವನ್ ಅಂತವರು ಕೂಡ ಗೊತ್ತಾಗುತ್ತೆ. ಅವರನ್ನು ಬಂಧಿಸೋದಕ್ಕೂ ಕೂಡ ಮುಂದಾಗ್ತಾರೆ. ಆದರೆ ಅವರ ಜೊತೆ ಮತ್ತೊಬ್ಬ ಪ್ರಮುಖವಾದಂತಹ ವ್ಯಕ್ತಿ ಏನು ದರ್ಶನ್ ಕುಟುಂಬದ ಜೊತೆ ಆಪ್ತತೆಯನ್ನು ಹೊಂದಿದ್ದಂತಹ ವ್ಯಕ್ತಿಯೇ ಈ ಒಂದು ಕೃತ್ಯವನ್ನು ಮಾಡಿಸಿದ್ದಾನೆ ಅನ್ನುವಂತಹ ಶಂಕೆ ಇರುವಂತದ್ದು. ಆದರೆ ಈ ಪೊಲೀಸರು ಈತನನ್ನ ಬಂಧಿಸಿದ್ದಾರೆ. ಆ ಪ್ರಭಾವಿಗಳು ಯಾರಿದ್ದಾರೆ ಅವರನ್ನ ಬಂಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅನ್ನಂತಹ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಯಾವುದೇ ಒಂದು ಪ್ರಕರಣದಲ್ಲೂ ಕೂಡ ಒಂದು ಸಿಡಿಆರ್ ಅನ್ನ ತೆಗೆಸಿ ಆರೋಪಿಗಳು ಯಾರು ಅನ್ನೋದನ್ನ ಕೂಡ ಪತ್ತೆ ಹಚ್ತಾರೆ. ಆದರೆ ಇಷ್ಟು ದಿನಗಳಾದ್ರೂ ಕೂಡ ಅವ್ರು ಯಾರು ಅನ್ನೋದನ್ನ ಯಾಕೆ ಪತ್ತೆ ಹಚ್ಚುತ್ತಾ ಇಲ್ಲ? ಪೊಲೀಸರ ಕೈಕಟ್ಟಾಕಿದ್ದಾರೆ ಈ ಪ್ರಭಾವಿಗಳು. ಅಂದ್ರೆ ಈ ಪ್ರಭಾವಿಗಳ ಬೆನ್ನಿಗೆ ಈ ದರ್ಶನ್ ಕುಟುಂಬಸ್ಥರ ನಿಂತಿದ್ದಾರೆ ಅನ್ನೋಂತಹದ್ದು ಕೂಡ ಕಾಡ್ತಾ ಇರುವಂತ. ಎಲ್ಲೋ ಒಂದು ಕಡೆ ಒಂದು ದರ್ಶನ್ ವಿರುದ್ಧ ಒಂದು ಷಡ್ಯಂತ್ರ ಆಗ್ತಾ ಇದೆಯಾ ಅನ್ನೋಂತಹ ಅನುಮಾನ ಕೂಡ ಕಾಡ್ತಾ ಇದೆ. ಒಂದು ವೇಳೆ ಈ ಒಂದು ಪ್ರಕರಣದಲ್ಲಿ ಯಾರು ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ಸಿದ್ದಾರೆ ಅನ್ನೋಂಥದ್ದು ಹೊರಗಡೆ ಬಂದ್ರೆ ಯಾರು ಅನ್ನೋಂಥದ್ದು ಕೂಡ ಜನಕ್ಕೂ ಕೂಡ ಗೊತ್ತಾಗುತ್ತೆ. ಆದ್ರೆ ಇದನ್ನ ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು ಅಂತದ್ದು ಕೂಡ ಈಗ ಅವರ ಕುಟುಂಬಸ್ಥರು ಮತ್ತು ಆಪ್ತರು ಕೂಡ ಹೇಳಬೇಕಾಗಿರುವಂತದ್ದು. ಪೊಲೀಸರು ಈ ಆರೋಪಿಗಳು ಯಾರಿದ್ದಾರೆ ಇವ್ರನ್ನ ಬಂಧಿಸಿದ ನಂತರ ಕೂಡ ಅಸಲಿ ಸತ್ಯ ಹೊರಗಡೆ ಬರುವಂತಹ ದೃಶ್ಯವು. ಓಕೆ ವೆಂಕಟೇಶ್, ಹಾಗೆ ಹೊಳ್ನದರಿ.